ಎಲ್ಲ ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು 2024-25ನೇ ಸಾಲಿನ KSEAB ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, 3 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಗಮನ ಹರಿಸ್ತಿದ್ದೀವಿ. ಈ 3 ಅಂಕಗಳಿಗೆ ಸಂಬಂಧಪಟ್ಟಂತಹ ಒಂದು ತ್ರಿಕೋನಮಿತಿ ಪ್ರಸ್ತಾವನೆ, ದ ಟ್ರಿಗ್ನೋಮೆಟ್ರಿ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದೆ, ಪ್ರೂವ್ ಮಾಡಿ ಅಂತ, ಸಾಧಿಸಿ ಅಂತ ಹೇಳಿ. ಇದು ಹೆಚ್ಚಾಗಿ ಸ್ಕೋರಿಂಗ್ ಪ್ಯಾಕೇಜ್ ಮಕ್ಕಳಿಗೆ ಬಹಳ ಅರ್ಥಪೂರ್ಣವಾಗಿರ್ತೈತಿ. ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿರುವಂತಹ ಮಕ್ಕಳು ಇದನ್ನ ಅಗದಿ ಸರಳವಾಗಿ ಕೆಲವೊಂದಿಷ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅನ್ನ ಅರ್ಥೈಸ್ಕೊಂಡ್ರೆ ಇದನ್ನ ಸುಲಭವಾಗಿ ಲೆಕ್ಕವನ್ನ ಮಾಡ್ತಾ ಅದು 3 ಅಂಕಗಳನ್ನ ಗಳಿಸಬಹುದು ಅಂತ ಹೇಳ್ತಾ, ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ಳೋಣ. ಇಲ್ಲಿ ಭಾಗ ಇದೆ LHS, ಇಲ್ಲಿ RHS ಅನ್ನು ತಗೊಂಡ್ಬರ್ಬೇಕು. ಏನೈತಿ? ಸ್ಕ್ವೇರ್ ರೂಟ್ ಆಫ್ 1 - cos a ಡಿವೈಡೆಡ್ ಬೈ 1 + cos a ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 + cos a ಡಿವೈಡೆಡ್ ಬೈ 1 - cos a ಅಂತ ಐತಿ. ಈಸ್ ಈಕ್ವಲ್ ಟು 2 cosec a ಅಂತ ಸಾಧಿಸಿ ಅಂತ ಹೇಳ. ಮೊದಲ ಇಟ್ ಈಸ್ LHS ಅಂಡ್ RHS. LHS ತಗೊಳ್ಳೋಣ. ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 - cos a ಡಿವೈಡೆಡ್ ಬೈ 1 + cos a, this one, and plus square root of 1 + cos a divided by 1 - cos a. ಓಕೆ, ನಿಮ್ಗೆ ಗೊತ್ತಿದೆ ಯಾವಾಗ್ಲೂ ಛೇದವು ಅಭಾಗಲಬ್ಧ ಸಂಖ್ಯೆ ಆಗಿದ್ದಲ್ಲಿ, ಅಭಾಗಲಬ್ಧ ರೂಪದಲ್ಲಿದ್ರೆ ಅದನ್ನ ಅಕರ್ಣೀಕರಣ ಮಾಡಬೇಕು ಅಂತ ನಮ್ಗೆ ಗೊತ್ತೈತಿ. ಓಕೆ, ದಿಸ್ ಈಸ್ ಸ್ಕ್ವೇರ್ ರೂಟ್ ಈಸ್ ಬೋತ್ ಅಂಡ್ ನ್ಯೂಮಿನೇಟರ್ ಅಂಡ್ ಡಿನೋಮಿನೇಟರ್ ಅಂತ. ಓಕೆ, ಅಂದ್ರೆ ಅಂಶ ಮತ್ತು ಛೇದಕ್ಕೆ ಎರಡಕ್ಕೂ ಕೂಡ ಸ್ಕ್ವೇರ್ ರೂಟ್ ಇರೋದ್ರಿಂದ ಛೇದಕ್ಕೆ ಆಟೋಮೆಟಿಕಲಿ ಇದು ಏನಿದೆ, ಸ್ಕ್ವೇರ್ ರೂಟ್ ಇದೆ. ಹಾಗಾಗಿ ಅಕರ್ಣೀಕರಣ ಮಾಡಬೇಕು. ಅಕರ್ಣೀಕರಣ ಮಾಡೋದು ನಮ್ಗೆ ಗೊತ್ತೈತಿ. ಏನು? ಸ್ಕ್ವೇರ್ ರೂಟ್ ಆಫ್ 1 - cos a ಡಿವೈಡೆಡ್ ಬೈ 1 + cos a. ಓಕೆ, ಇಂಟು ಏನ್ ಮಾಡ್ಬೇಕು ಹೇಳಿ? ಇದನ್ನ 1 + cos a ಇದ್ದದ್ದು ಇದರ ಇನ್ವರ್ಸ್ ಸೈನ್ ಇರೋದನ್ನ ಅಂಶ ಮತ್ತು ಛೇದಕ್ಕೆ ಗುಣಿಸ್ಬೇಕು ಅಂತ ಅರ್ಥ. therefore ಏನಿದೆ? ಸ್ಕ್ವೇರ್ ರೂಟ್ ಆಫ್ 1 - cos a, ನೋಡ್ರಿ ಇದರ ಇನ್ವರ್ಸ್ ಸೈನ್ ಅಂತಂದ್ರೆ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ತಗೊಳ್ಬೇಕು, ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ತಗೊಳ್ಬೇಕು, ಡಿವೈಡೆಡ್ ಬೈ 1 - cos a ಅಂತ. ಅಂಡ್ ದಿಸ್ ಈಸ್ ಪ್ಲಸ್, ಇದು ಒಂದು ಸೆಕ್ಷನ್. ಓಕೆ, ದಿಸ್ ಈಸ್ ಒನ್ ಸೆಕ್ಷನ್. ಸ್ಕ್ವೇರ್ ರೂಟ್ ಆಫ್ 1 + cos a ಡಿವೈಡೆಡ್ ಬೈ 1 - cos a ಇಂಟು, ನೋಡ್ರಿ 1 - cos a ಐತಿ, ಇದ್ರ ಇನ್ವರ್ಸ್ ಸೈನ್ 1 + cos a ಸ್ಕ್ವೇರ್ ರೂಟ್ ಆಫ್ ಡಿವೈಡೆಡ್ ಬೈ 1 + cos a. ಇದನ್ನ ಅಕರ್ಣೀಕರಣ ಅಂತ ಕರಿತೀವಿ ನಾವು. ಓಕೆ, ಈಸ್ ಈಕ್ವಲ್ ಟು, ನೋಡ್ರಿ ಸ್ಕ್ವೇರ್ ರೂಟ್ ಆಫ್ 1 + cos a ಇಂಟು 1 - cos a, ಎರಡು ಸ್ಕ್ವೇರ್ ರೂಟ್ ಐತಿ. therefore ಏನೈತಿ ಹೇಳ್ರಿ? ಎರಡು 1 - ಇರೋದ್ರಿಂದ 1 - cos a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 + cos a ಇಂಟು 1 - cos a. ನಮ್ಗೆ ಗೊತ್ತೈತಿ ಏನಂತ? a + b ಇಂಟು a - b ಈಸ್ ಈಕ್ವಲ್ ಟು a² - b² ಅಂತ ಒಂದು ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಗೊತ್ತೈತಿ ನಮ್ಗೆ. ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಪ್ರಕಾರ 1 + cos a 1 - cos a ಅಂದ್ರೆ a² + a + b ಇಂಟು a - b. ದಿಸ್ ಈಸ್ ಕಾಲ್ಡ್ a² - b² ಅಂದ್ರೆ 1² - cos a² ಅಂತ, cos² a ಅಂತ. ಓಕೆ, ದಿಸ್ ಈಸ್ ಡನ್. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 + cos a 1 + cos a. ದಿಸ್ ಮೀನ್ಸ್ 1 + cos a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 + cos a 1 - cos a 1 + cos a. therefore a - b into a + b ಅಂದ್ರೆ a² - b². therefore 1² - cos² a. ಓಕೆ, ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಆಫ್ 1 - cos a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 - cos² a. ಮತ್ತೊಂದು ಸ್ಟ್ಯಾಂಡರ್ಡ್ ಐಡೆಂಟಿಟಿ ಗೊತ್ತೈತಿ, ಏನಂತ? sin² a ಪ್ಲಸ್ cos² a ಈಸ್ ಈಕ್ವಲ್ ಟು 1. therefore ಇಲ್ಲಿ ಏನೈತಿ? 1 - cos² a ಅಂತ ಬೇಕಾಗೈತಿ. sin² a ಈಸ್ ಈಕ್ವಲ್ ಟು 1 - cos² a. ಇದು ಅಂದ್ರೆ ಏನು? ದಿಸ್ ಮೀನ್ಸ್ sin² a ಅಂತ ಅರ್ಥ. therefore ನಾನು ಇದ್ರ ಬದಲು ಏನ್ ಮಾಡ್ತೀನಿ? sin² a ಅಂತ ಬರಿತೀನಿ, ಪ್ಲಸ್ ದಿಸ್ ಈಸ್ ಆಲ್ಸೋ 1 + cos a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 - cos² a. it means sin² a. 1² means 1. therefore 1 - cos² a ಅಂದ್ರೆ sin² a ಅಂತ ಅರ್ಥ. ಓಕೆ, ಇಲ್ಲಿ
ಮಾಡ್ತಿದ್ದೀನಿ. ಇಲ್ಲಿ ನೋಡ್ರಿ, ಇವೆರಡು ಸ್ಕ್ವೇರ್ ಇರೋದ್ರಿಂದ ಒಳಗಿರೋದು, therefore ಸ್ಕ್ವೇರ್ ರೂಟ್ ಅಂಡ್ ಸ್ಕ್ವೇರ್ ಕ್ಯಾನ್ಸಲ್. therefore ಏನ್ ಉಳಿತು? 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಉಳಿತು. ನೋಡ್ಲಿ, ಸ್ಕ್ವೇರ್ ಅಂದ್ರೆ 1 ಮೈನಸ್ ಕಾಸ್ ಹೋಲ್ ಸ್ಕ್ವೇರ್, ಅದರ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಎ, ಸೈನ್ ಸ್ಕ್ವೇರ್ ದ ಸ್ಕ್ವೇರ್ ರೂಟ್ ಸೈನ್ ಎ. ಓಕೆ, this is also same, plus 1 plus cos a divided by sin a ಅಂತ is equal to, ನೋಡ್ರಿ, ಎರಡು ಛೇದ ಸೇಮ್ ಇರೋದ್ರಿಂದ ಇಟ್ ಈಸ್ ಎ ಕಾಮನ್ ಲಾಸ sin a. ಓಕೆ, ಇಲ್ಲಿ ಏನ್ ಬರುತ್ತೆ? 1 ಮೈನಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ is equal to cos a cancel, 2 by sin a is implies that, ಅಂದ್ರೆ ಏನರ್ಥ? 2 into 1 upon ಏನ್ ಹೇಳ್ರಿ? sin a implies that 2 into 1 upon sin a is cosec a. Therefore it is RHS. This means this is 2 cosec a. ಹೀಗೆ ಸಿಂಪಲ್ ಆಗಿ, ಬಹಳ ಸಿಂಪಲ್ ಆಗಿ ಕೆಲವೊಂದಿಷ್ಟು ಅಲ್ಜಬ್ರಿಕ್ ಐಡೆಂಟಿಟೀಸ್ ನ ಮತ್ತು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಮೂರೆಲ್ಲ ನಿಮ್ಗೆ ಗೊತ್ತಿರಬೇಕು. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್, 1 ಪ್ಲಸ್ ಕೋಸೆಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್. ಓಕೆ, ಬಹಳ ಸಿಂಪಲ್ ಆಗಿ, 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್, ಬಹಳ ಸಿಂಪಲ್ ಆಗಿರುವಂತ ಐಡೆಂಟಿಟೀಸ್ ಅದಾವ. ಆ ಐಡೆಂಟಿಟೀಸ್ ಮತ್ತಿನ್ನೆರಡು ಐಡೆಂಟಿಟೀಸ್ ಮಾಡಬಹುದು, ಅಂದ್ರೆ ನಿತ್ಯ ಸಮೀಕರಣಗಳನ್ನ ಮಾಡಬಹುದು. ಹೀಗೆ ಒಟ್ಟು ನಾವು 3ರಿಂದ ಇನ್ನ 6ಗಳನ್ನ ಮಾಡೋದ್ರ ಮೂಲಕ 9 ಐಡೆಂಟಿಟೀಸ್ಗಳು ನಮ್ಗೆ ಚೆನ್ನಾಗಿ ಗೊತ್ತಿತ್ತಂದ್ರೆ ನಾವಿಂತ ಲೆಕ್ಕಗಳನ್ನ ಬಹಳ ಸುಲಭವಾಗಿ ಬಿಡಿಸಬಹುದು ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಹಂಗಾರ ಇದ್ರ ಮೇಲೆನೆ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ. ಸೇಮ್ ಟ್ರಿಗ್ನೋಮೆಟ್ರಿಗೆ ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನ ಇರ್ತೈತಿ. ಅದೇನೈತಿ ಅಂತ ನೋಡ್ಕೊಂಡು ಬರೋಣ. 8ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಅಂತ ಐತಿ. ಇದು ಕೂಡ ಟ್ರಿಗ್ನೋಮೆಟ್ರಿ ಮೇಲೆನೆ ಇರುತ್ತೆ, ತ್ರಿಕೋನಮಿತಿ ಪ್ರಸ್ತಾವನೆ ಮೇಲೆ. ಏನೈತಿ ಅಂತ ಗಮನಿಸೋಣ. 1 ಅಪಾನ್ ಸೆಕ್ ಎ ಮೈನಸ್ 1 ಪ್ಲಸ್ 1 ಅಪಾನ್ ಸೆಕ್ ಎ ಪ್ಲಸ್ 1 ಈಸ್ ಈಕ್ವಲ್ ಟು 2 ಕೋಸೆಕ್ ಎ ಇಂಟು ಕಾಟ್ ಎ ಎಂದು ಸಾಧಿಸಿ ಅಂತ ಐತಿ. ಇದನ್ನ ಬಹಳ ಸುಲಭವಾಗಿ ಮಾಡ್ಬೋದು. ಇದನ್ನ ಕೂಡ 2 ರೀತಿಯೊಳಗೆ ಮಾಡ್ಬೋದು. ಒಂದು ಮೇನ್ ಐಡೆಂಟಿಟೀಸ್ ನ ಮಾಡ್ಕೊಂಡು ಕೊನೆಗೆ ಕನ್ವರ್ಟ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಈ ಮೇನ್ ಐಡೆಂಟಿಟಿ, ಇದು ಇನ್ವರ್ಸ್ ಐಡೆಂಟಿಟೀಸ್ ನ ಮೇನ್ ಐಡೆಂಟಿಟೀಸ್ ತಗೊಂಡು ಬಂದು ಮಾಡ್ಬೋದು. 2 ವಿಧಾನವನ್ನ ನಾನು ಇಲ್ಲಿ ಮಾಡ್ತೇನೆ. therefore LHS is equal to 1 upon sec a minus 1 plus 1 upon sec a plus 1. ಓಕೆ, ಈಸ್ ಈಕ್ವಲ್ ಟು, ಮೊದಲ ನಾನು ಮೇನ್ ಈ ಐಡೆಂಟಿಟೀಸ್ ನ ತಗೊಂಡು ಬಂದು ಆಮೇಲೆ ಕನ್ವರ್ಟ್ ಮಾಡ್ಕೊಳ್ಳೋದು ಒಂದು ವಿಧಾನ ಹೇಳ್ತೀನಿ. ಎರಡರದು ಏನಾಗ್ಬಿಡ್ತು? ಪ್ಲಸ್ ಅಂದ್ರೆ LCM ಏನಾಯ್ತು? sec a minus 1 into sec a plus 1. ಓಕೆ, ಇದರಿಂದ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಗುಣಿಸಲ್ಪಡ್ತದೆ, ಕ್ರಾಸ್ ಮಲ್ಟಿಪ್ಲೈ. ಅಥವಾ ಇವೆರಡು ಲಸಾದಿಂದ ಇದನ್ನ ಭಾಗಿಸಿದ್ರೆ ಇದರಿಂದ ಇದು ಗುಣಿಸಲ್ಪಡ್ತೈತಿ. therefore sec a plus 1 ಪ್ಲಸ್ ಇದರಿಂದ ಇದು ಕ್ರಾಸ್ ಮಲ್ಟಿಪ್ಲೈ ಆದ್ರೆ sec a minus 1 ಅಂತ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಏನಾಗುತ್ತೆ ಹೇಳ್ರಿ? 2 sec a divided by sec a plus 1 sec a minus 1 and sec a plus 1 a plus b into a minus b ಅಂತ ಅರ್ಥ. therefore ಏನಾಗುತ್ತೆ ಹೇಳಿದ್ರೆ sec square a minus 1 square ಅಂತ. ಓಕೆ, ಈಸ್ ಈಕ್ವಲ್ ಟು 2 sec a divided by sec square a minus 1 ಅಂತಂದ್ರೆ ನಿಮ್ಗೆ ಗೊತ್ತೈತಿ ಸ್ಟ್ಯಾಂಡರ್ಡ್. sec square a is equal to 1 plus tan square a ಅಂತ ಗೊತ್ತೈತಿ. ಓಕೆ, ನನಗೇನ್ ಬೇಕಾಗೈತಿ ಇಲ್ಲಿ? sec square a minus 1 ಅಂತಂದ್ರ ಈ sec square a ಈ 1 ಮೈನಸ್ ಈ ಕಡೆ ಬಂದ್ರ is equal to tan square a ಬಂತು. therefore sec square a minus 1 ಅಂದ್ರ tan square a ಅಂತ ಅರ್ಥ. ಇಟ್ ಈಸ್ ಎ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತ ಅರ್ಥ. ಓಕೆ, ಅದರ ಪ್ರಕಾರ ನಾನು ಈಗ sec square a minus 1 ಅಂದ್ರ ನಾನೇನ್ ಮಾಡ್ತೀನಿ? tan square a ಅಂತ ಹಚ್ತೀನಿ. ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, 2 ಈಗ ಇಲ್ಲಿವರೆಗೂ ಕೂಡ ಇದ ಐಡೆಂಟಿಟೀಸ್ ನ ಮುಂದುವರೆದು ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ವಿ. ಇಡೀ ಈ ಕನ್ವರ್ಷನ್ ಮಾಡಬೇಕು. ಮೊದಲೇ ಕನ್ವರ್ಷನ್ ಮಾಡೋದು ಒಂದು ವಿಧ, ಇದರಿಂದ ಮಾಡ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡಿ ಆಮೇಲೆ ಕನ್ವರ್ಷನ್ ಮಾಡೋದು ಇನ್ನೊಂದು ವಿಧ. ಇದನ್ನ ನೋಡಿ, ನಾನು ಸಿಂಪ್ಲಿಫಿಕೇಶನ್ ಮಾಡ್ತೀನಿ. ಹೇಗೆ? 2 into
ಸೆಕೆ ಮೀನ್ಸ್ ಏನ್ ಹೇಳ್ರಿ, 1/cos A into 1/tan square A ಅಂತ ಅರ್ಥ. therefore 1/tan square A is cot square A. cot square A ಅಂತಂದ್ರ ಇದೇನ್ ಅರ್ಥ, ಇನ್ವರ್ಸ್ ಮಾಡಿದ್ರ cos square A ಡಿವೈಡೆಡ್ ಬೈ, ನೋಡಿ ಇನ್ನೊಂದು ಸ್ಟೆಪ್ ಬರ್ಬಿಡ್ತೀನಿ ನಾನು, ನಿಮ್ಗೆ ಅರ್ಥ ಆಗಲ್ಲ, ಇಂಟು 1/tan square A ಅಂತ. ಓಕೆ, ಈಸ್ ಈಕ್ವಲ್ ಟು 2 ಇಂಟು 1/cos A into tan square A means inverse 1/tan square A means cot square A. cot square A ಅಂತಂದ್ರ ಏನ್ ಹೇಳ್ರಿ, cos square A ಡಿವೈಡೆಡ್ ಬೈ sin square A ಅಂತ. ಇಲ್ಲಿ ನೋಡ್ರಿ, 1 sin square 1 cos square 1 cos square ಕ್ಯಾನ್ಸಲ್, ಇಲ್ಲೇ ಮಾಡ್ತಿದ್ದೀನಿ. ಅರ್ಥ ಏನಾಗುತ್ತೆ ನೋಡ್ರಿ, ಏನ್ ಉಳಿತು, 2 ಇಂಟು ಓಕೆ cos A ಬೈ sin A ಅಂದ್ರೆ sin square A 1/cos A ಡಿವೈಡೆಡ್ ಬೈ sin square A ಅಂತ ಉಳಿತು. ಇದನ್ನ ನಾನು ಹಿಂಗ್ ಬರಿತೀನಿ, 2 ಇಂಟು ನನಗೆ ಏನ್ ಬೇಕಾಯ್ತು, ಕೋಶಕ್ ಬೇಕಾಯ್ತು, ಡಿವೈಡೆಡ್ ಬೈ 1/sin A ಇಂಟು cos A ಡಿವೈಡೆಡ್ ಬೈ sin A ಅಂತ ಬರೀತೀನಿ. therefore 2 ಇಂಟು 1/sin A means cosec A, cosec A into cos by sin means cot A. This is RHS and therefore ಹೀಗೆ ನಾವು ಇದು ಇಟ್ ಇಸ್ ಎ ಒನ್ ಮೆಥಡ್. ಓಕೆ, ಇನ್ ಅನದರ್ ಮೆಥಡ್ ಒಂದನ್ನು ನೋಡೋಣ. ಇನ್ನೊಂದು ಮೆಥಡ್ ಹೇಗಿದೆ ಅಂತ ನೋಡೋಣ. LHS ಈಸ್ ಈಕ್ವಲ್ ಟು, ಇನ್ನೊಂದು ಮೆಥಡ್ ಏನೈತಿ, ನಾನು ಹೇಳಿದ್ನಲ್ಲ, ಮೊದಲ ಇಲ್ಲಿ ಕನ್ವರ್ಷನ್ ಮಾಡಿಕೊಂಡು ಆಮೇಲೆ ಸಿಂಪ್ಲಿಫಿಕೇಶನ್ ಮಾಡೋದು. therefore ಬರ್ಕೊಂಡ್ಬಿಡ್ತೀನಿ ಪ್ರಶ್ನೆ, sec A minus 1 plus 1/sec A plus 1 ಅಂತ. ಓಕೆ, ಈಸ್ ಈಕ್ವಲ್ ಟು, ಇಲ್ಲೇ ನಾ ಕನ್ವರ್ಷನ್ ಮಾಡ್ಕೊಂಡ್ಬಿಡ್ತೀನಿ. ಏನಂತ, ನನಗೆ ಬೇಕಾಗಿರೋದೇನು, ಕೋಸೆಕ್ ಅಂಡ್ ಕಾಟ್. therefore ಇದನ್ನ ಸೆಕ್ ಥ್ರೂ ನಾವು ಹೊಡ್ಕೊಂಡು ಹೋಗಲ್ಲ, ನನಗೆ ಸೆಕ್ ಅನ್ನ ಹೊಡ್ಕೊಂಡು ಹೋದ್ರೆ ಮುಂದೆ ಕೋಸೆಕ್ ಸಿಗುತ್ತೆ. therefore ಸೆಕ್ ಅಂದ್ರೆ 1/cos A minus 1 plus 1/cos A plus 1 ಅಂತ ಈಸ್ ಈಕ್ವಲ್ ಟು, ಇದು ನೋಡ್ರಿ ಏನಿಲ್ಲ ಅಂದ್ರೆ 1 ಇರುತ್ತೆ. therefore 1/ ಡಿವೈಡೆಡ್ ಬೈ ಲಸ cos A ಬಂತು, cos A ಒಂದ್ಲೆ, cos A ಒಂದ cos A ಲೇ. ಓಕೆ, 1 into 1 1 plus cos A into 1 cos A. ಸಿಮಿಲರ್ ಟು ಇದು ಸೇಮ್ ಹಂಗೆ 1/ ಏನ್ ಬರುತ್ತೆ, cos A, ಇಲ್ಲಿ ಮೈನಸ್ ಇದೆ. therefore ಇದು ಏನ್ ಬರುತ್ತೆ, 1 plus cos A ಡಿವೈಡೆಡ್ ಬೈ cos A ಅಂತ. ಇದ್ರ ತರನೇ cos A ಲಸ ಬಂತು, cos A ಒಂದ್ಲೆ, cos A 1 into 1 1 ಒಂದ cos A ಲೇ, cos A into 1 cos A ಈಸ್ ಈಕ್ವಲ್ ಟು. ಈಗ ಇದನ್ನ ಇನ್ವೆಸ್ಟ್ ಮಾಡ್ಕೊಂಡ್ ಬಿಡೋಣ. ಓಕೆ, ಅಂದ್ರೆ ಉತ್ಕ್ರಮ ಮಾಡ್ಬೇಕು. ಉತ್ಕ್ರಮ ಮಾಡಿದ್ರೆ ಏನಾಗುತ್ತೆ, ಇದು ಮೇಲೆ ಬರುತ್ತೆ, cos A ಡಿವೈಡೆಡ್ ಬೈ 1 minus cos A plus cos A ಡಿವೈಡೆಡ್ ಬೈ 1 plus cos A ಈಸ್ ಈಕ್ವಲ್ ಟು. ಈಗ ನೋಡ್ರಿ, ಎರಡರ ಲಸ ಏನಾಗ್ತತಿ, 1 minus cos A ಇಂಟು 1 plus cos A. ಮಲ್ಟಿಪಲ್ ಕ್ರಾಸ್ ಮಾಡಿದ್ರೆ ಇವೆರಡು ಲಸ ಬಂತು, ಇದರಿಂದ ಇದನ್ನ ಭಾಗಿಸಿದ್ರೆ ಇದು ಬರುತ್ತೆ, ಇದರಿಂದ ಇದನ್ನ ಭಾಗಿಸಿದ್ರೆ ಇದು ಬರುತ್ತೆ. therefore ವೈಸ್ ವರ್ಷ ಏನಿದು, cos A ಇದು ಇಂಟು ದಿಸ್ 1 plus cos A, ಆಮೇಲೆ ಪ್ಲಸ್ cos A ಇಂಟು ಇದು 1 minus cos A ಅಂತ. ಓಕೆ, ಈಸ್ ಈಕ್ವಲ್ ಟು, ನೋಡ್ರಿ ಇದನ್ನ ಬಿಡಿಸ್ಕೊಂಡು ಬರೀರಿ, cos A ಇಂಟು 1 cos A ಪ್ಲಸ್ cos A ಇಂಟು cos A cos square A ಪ್ಲಸ್ cos A ಇಂಟು 1 cos A ಪ್ಲಸ್ ಇಂಟು ಮೈನಸ್ ಮೈನಸ್ cos A ಇಂಟು cos A cos square A ಹೋಲ್ ಡಿವೈಡೆಡ್ ಬೈ, ನೋಡ್ಲಿ, A ಪ್ಲಸ್ B ಇಂಟು A ಮೈನಸ್ B, A ಸ್ಕ್ವೇರ್ ಮೈನಸ್ B ಸ್ಕ್ವೇರ್. therefore 1 ಸ್ಕ್ವೇರ್ ಮೈನಸ್ cos square A. ಇನ್ನೊಂದು ಪಾರ್ಟ್ ಮಾಡ್ತಿದ್ದೀನಿ, ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ಪ್ಲಸ್ ಮೈನಸ್ cos square A ಪ್ಲಸ್ cos square A ಇಸ್ ಕ್ಯಾನ್ಸಲ್. therefore ಏನ್ ಉಳಿತು, 2 cos A ಉಳಿತು, ಮೇಲೆ
ಒಂದು ಕಾಸ್ ಎ, ಎರಡು ಕಾಸ್ ಎ. ಓಕೆ, ದೆನ್ 1 ಸ್ಕ್ವೇರ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ. ನನಗೆ ಗೊತ್ತೈತೆ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್. ದೇರ್ ಫೋರ್ ಸೈನ್ ಸ್ಕ್ವೇರ್ ಎ ಐಡೆಂಟಿಟೀಸ್ ನನಗೆ ಗೊತ್ತಿದೆ. ದೇರ್ ಫೋರ್ ಬಿಕಾಸ್ ಏನ್ ಹೇಳ್ರಿ, ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಇದು ಐಡೆಂಟಿಟೀಸ್ ಗೊತ್ತೈತೆ ನಮ್ಗೆ, ಅದ್ರ ಬದಲು ಇದನ್ನ ಹಚ್ಚಿದೀನಿ. ದೇರ್ ಫೋರ್ ಇಸ್ಟ್ ಇಂಪ್ಲೈಸ್ ದಟ್ ಈಸ್ ಈಕ್ವಲ್ ಟು, ಇಂಪ್ಲೈಸ್ ಬೇಡ, ಈಸ್ ಈಕ್ವಲ್ ಟು ನೇ. ಇದರ ಅರ್ಥ ಏನು, 2 ಇಂಟು 1 ಮೈನಸ್ ಸೈನ್ ಎ ಇಂಟು ಕಾಸ್ ಎ ಬೈ ಸೈನ್ ಎ. ನೋಡ್ಲಿ, ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವೇರ್ ಎ, 2 ಇಂಟು 1 2 ಇಂಟು ಕಾಸ್ ಎ ಕಾಸ್ ಎ. ನಾನು ಈ ರೀತಿ ಹೊಡ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ನನಗೆ ಆರ್ ಎಚ್ ಎಸ್ ಬೇಕಾಗಿರೋದು ಈ ರೀತಿ. ದೇರ್ ಫೋರ್ ಈಸ್ ಈಕ್ವಲ್ ಟು 2 ಇಂಟು ಏನು, 1 ಬೈ ಸೈನ್ ಎ ಮೀನ್ಸ್ ಕಾಸೆಕ್ ಎ, cos by sin is cot ಎ. ದಿಸ್ ಈಸ್ ಆರ್ ಎಚ್ ಎಸ್. ನೋಡ್ರಿ, ಬೋತ್ ಎರಡನ್ನು ಕೂಡ ನೀವು ಏನ್ ಮಾಡ್ರಿ, ಕಂಪೇರ್ ಮಾಡಿ. ಏನ್ ಮಾಡ್ತಿದೀವಿ ನಾವು ಅಂದ್ರೆ, ಮೊದ್ಲೇಕ ಇದ ಇರುವಂತದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಇಲ್ಲಿ ಕನ್ವರ್ಷನ್ ಮಾಡೋದು ಒಂದ್ ವಿಧ. ಇಲ್ಲೇನಿದೆ, ಇಲ್ಲಿನೇ ಮೊದಲನೇ ಕನ್ವರ್ಷನ್ ಮಾಡ್ಕೊಂಡು ಅಂದ್ರೆ ಮೇನ್ ಐಡೆಂಟಿಟೀಸ್, ಮೇನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನು ಕಾಸು ಟ್ಯಾನ್, ಇದನ್ನ ನಾವು ಮಾಡಿಕೊಂಡು ಆಮೇಲೆ ಅದನ್ನ ಸಿಂಪ್ಲಿಫಿಕೇಶನ್ ಮಾಡೋದು ಇದು ಒಂದು ಮೆಥಡ್. ದೇರ್ ಫೋರ್ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಎಲ್ಲಾ ವೆರೈಟಿ ತರನು ಕೂಡ ನಾವೇನಾರ ಅರ್ಥೈಸ್ಕೊಂಡ್ವಿ ಅಂದ್ರೆ ಯಾವುದೇ ಒಂದು ವೆರೈಟಿ ಕ್ಲಿಕ್ ಆಗ್ತೈತಿ. ಅಂದ್ರೆ ನಮ್ಮ ಬತ್ತಳಿಕೆಯಲ್ಲಿ ಎಲ್ಲಾ ಬಾಣಗಳಿದ್ರೆ ಸಂದರ್ಭಕ್ಕೆ ತಕ್ಕಂತೆ ಯಾವ ಬಾಣಗಳನ್ನು ಬಳಸ್ಕೊಳ್ಬಹುದು, ನಾವು ಆ ಯುದ್ಧದಲ್ಲಿ ಯಶಸ್ಸನ್ನ ಕಾಣಬಹುದು ಅಂತ ಹೇಳ್ತಾ, ಅಂದ್ರೆ ಮತ್ತೆ ಮುಂದಿನ ಪ್ರಶ್ನೆಯನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಇದು ಸ್ಕೋರಿಂಗ್ ಮಕ್ಕಳಿಗೆ ಬಹಳ ಸಹಕಾರಿಯಾದಂತಹ ಪ್ರಶ್ನೆಗಳು. ಇದನ್ನ ತಾವು ಗಮನದಲ್ಲಿ ಇಟ್ಕೊಂಡು ನೀವೆಲ್ಲರೂ ಕೂಡ ಅಭ್ಯಾಸ ಮಾಡಿದ್ರೆ 3 ಮಾರ್ಕ್ಸ್ ಖಂಡಿತ ಅಂತ ಹೇಳ್ತಾ ಎಲ್ಲ ಧನ್ಯವಾದಗಳು. ನಮಸ್ಕಾರ.